ಚಿತ್ರರಂಗದ ಒಳಿತಿಗಾಗಿ ಕಲಾವಿದರ ಸಂಘ ಇವತ್ತು ಮಹಾಯಾಗವನ್ನ ನಡೆಸಿದೆ. ಹಲವಾರು ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸ್ಯಾಂಡಲ್ವುಡ್ನ ಸಂಕಷ್ಟ ಪರಿಹಾರಕ್ಕಾಗಿ ದೇವರ ಮೊರೆ ಹೋಗಿದೆ ಸ್ಯಾಂಡಲ್ವುಡ್. ಇವತ್ತಿನ ಮಹಾಯಾಗದಲ್ಲಿ ಗಣಯಾಗ, ಅಶ್ಲೇಷ ಬಲಿ, ನಾಗಾರಾಧನೆ, ಮೃತ್ಯುಂಜಯ ಹೋಮ ಹೀಗೆ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ. 8 ಜನ ಪುರೋಹಿತರ ತಂಡದಿಂದ ವಿಶೇಷ ಪೂಜೆ, ಹೋಮ, ಹವನ ನೆರವೇರಿದೆ. ಚಿತ್ರರಂಗದ ತಂತ್ರಜ್ಞರು ಸೇರಿದಂತೆ ಕಲಾವಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿತ್ರರಂಗದ ಒಳಿತಿಗಾಗಿ ಈ ಒಂದು ಯಾಗವನ್ನು ಕೈಗೊಳ್ಳಲಾಗಿತ್ತು. ಸೊ ಮಾತುಗಳು ಕೂಡ ಕೇಳಿಬಂದಿತ್ತು. ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ದರ್ಶನ್ಗೋಸ್ಕರನೇ ಈ ಒಂದು ಪೂಜೆ ಪುನಸ್ಕಾರಗಳು ಆಗ್ತಾ ಇದೆಯಾ, ಇಲ್ಲಿಯವರೆಗೂ ಆಗೇ ಇರಲಿಲ್ವಲ್ಲ ಈ ಥರದ ಪೂಜೆಗಳು ಚಿತ್ರರಂಗದಲ್ಲಿ ಅಂತ. ಆದರೆ ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಿದ್ರು ದೊಡ್ಡಣ್ಣ ಮತ್ತು ರಾಕ್ಲೈನ್ ವೆಂಕಟೇಶ. ನಾವು ದರ್ಶನ್ಗೋಸ್ಕರ ಮಾಡ್ತಿರೋ ಪೂಜೆ ಅಲ್ಲ, ಬದಲಿಗೆ ಚಿತ್ರರಂಗದ ಒಳಿತಿಗಾಗಿ ಒಳ್ಳೊಳ್ಳೆ ಸಿನಿಮಾ ಬರಬೇಕು, ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಡೆತಡೆಗಳಾಗ್ತಾ ಇದೆ, ಅದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಈ ಪೂಜೆಯನ್ನು ಕೈಗೊಂಡಿದ್ದೀವಿ ಅಂತ. ಸೊ ಇವತ್ತು ಬಹಳ ಯಶಸ್ವಿಯಾಗಿ ಪೂಜೆ ನೆರವೇರಿದೆ. ತುಂಬ ಒಂದು ವಿಶೇಷವಾದ ಪೂಜೆ ಇವತ್ತು. ಇದರ ಅಗತ್ಯ ತುಂಬಾನೇ ಇತ್ತು. ತುಂಬ ನೋವಿನಲ್ಲಿ, ತುಂಬ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಪರಿಹಾರವಾಗಲಿ ಅಂತ ದೇವರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಅಷ್ಟೆ. ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ. ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ಒಂದೇ ಉದ್ದೇಶ. ಯಾರಿಗಾದ್ರೂ ಏನಾದರೂ ಅನ್ಯಾಯ ಆಗ್ತಿದೆಯಾ? ಕೆಲವರು ಸುಮ್ಮನೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ಪ್ರಾಬ್ಲಮ್ಮನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಅದರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ. ಅಂಥವರು ಮುಂದೆ ಬಂದು ನಮ್ಮ ಚಿತ್ರ ಪರಿಶ್ರಮಕ್ಕೆ ಏನಾದರೂ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಕ್ವೆಶ್ಚನ್ ನಮಗೂ ಬೇಜಾರಾಗುತ್ತೆ. ಇಂಥ ಒಂದು ಹೇಳಿಕೆಗಳನ್ನು ನೋಡಿ ಏನೇನೋ ಫ್ರೀಯಾಗಿ ಸಲಹೆಗಳನ್ನೆಲ್ಲ ಕೊಡ್ತಾರೆ. ಮಾಡಲಿ, ಒಳ್ಳೆಯದು, ಎಲ್ಲರ ಅಡ್ವೈಸೂ ವೆಲ್ಕಮ್ಮೆ. ಆದರೆ ಆ ಒಂದು ಅಡ್ವೈಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರುಗಳಿಂದ ಯಾವ ರೀತಿಯ ಒಂದು ಸಪೋರ್ಟು, ಸಹಕಾರ ಸಿಗ್ತಾ ಇದೆ ಅನ್ನೋದು ನಾವು ಕ್ವೆಶ್ಚನ್ ಮಾಡಬೇಕಾಗುತ್ತೆ. ದರ್ಶನ್ ಅವರಿಗಾಗಿ ಪೂಜೆನ ಅವರ ಅಭಿಮಾನಿಗಳು, ಅವ್ರ ಮನೆಯವರು, ಅವರ ಹತ್ತಿರದವರು ಎಲ್ಲ ಟೆಂಪಲ್ಸಲ್ಲಿ, ದೇವಸ್ಥಾನಗಳಲ್ಲಿ ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಇದೇನಿಲ್ಲ. ಏನು ಇವತ್ತು ಕಲಾವಿದರ ಸಂಘ ವಿಶೇಷ ಹೋಮ ಹವನ ಪೂಜೆಯನ್ನು ನೆರವೇರಿಸಿತು. 8 ಜನರ ಪುರೋಹಿತರ ನೇತೃತ್ವದಲ್ಲಿ ಪೂಜೆ ನೆರವೇರಿತು. ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಇವತ್ತಿನ ಈ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯಶಸ್ವಿಯಾಗಿ ಪೂಜೆಯನ್ನು ನೆರವೇರಿಸಲಾಗಿದೆ. ಚಿತ್ರರಂಗದ ಒಳಿತಿಗಾಗಿ ಬಂದಿರುವಂತಹ ಸಂಕಷ್ಟಗಳು ದೂರ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪೂಜೆಯನ್ನು ಮಾಡ್ತಾ ದೇವರ ಮೊರೆ ಹೋಗಿದ್ದೀವಿ ವಿನಃ ದರ್ಶನ್ಗಾಗಿ ನೆರವೇರಿಸಿರುವಂತಹ ಪೂಜೆ ಅಲ್ಲ ಅಂತ ಸುಮಲತಾ ಅವರು ಪ್ರತಿಕ್ರಿಯಿಸಿದ್ದಾರೆ.